ರಾಮೇಶ್ವರ ಶಿವ ರಾಮೇಶ್ವರ ಹರ ಹರ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪ್ರಾರಂಭದಿಂದ ಇಲ್ಲಿವರೆಗೆ ನಮ್ಮ ತಾಲೂಕಿನಲ್ಲಿ 195 ಫಲಾನುಭವಿಗಳಿಗೆ ಉದ್ಯೋಗಾವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ನಮ್ಮ ಗ್ರಾಮದಲ್ಲಿ ನಮ್ಮ ತಾಲೂಕು ಮಟ್ಟದಲ್ಲಿಯೇ ಅತಿ ಹೆಚ್ಚು ಸಿಬ್ಬಂದಿಗಳಿಗೆ ಕೆಲಸ ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಪ್ರತಿ ಗ್ರಾಮ ಮಟ್ಟದಲ್ಲಿ ನಮಗೆ 74 ಸೇವಾ ಪ್ರತಿನಿಧಿಯವರು, ಈಗ ನಿಮ್ಮ ಗ್ರಾಮದಲ್ಲಿ ಹೇಗೆ ಶಿವಲೀಲಾ ಮತ್ತು ಆಶಾ ಗೀತಾ ಅವರು ಹೇಗೆ ಕೆಲಸ ಮಾಡ್ತಿದ್ದಾರೆ, ಹಾಗೆ ಪ್ರತಿ ಗ್ರಾಮ ಮಟ್ಟದಲ್ಲಿ ಕೂಡ ಒಬ್ಬೊಬ್ಬರು ಸೇವಾ ಪ್ರತಿನಿಧಿಯಾಗಿ ಅವರು 73 ಜನ ಸೇವಾ ಪ್ರತಿನಿಧಿಯರು ಈಗ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಮ್ಮ ತಾಲೂಕಿನಲ್ಲಿ ನಮ್ಮ ಅನುಕೂಲಕ್ಕಾಗಿ, ಯೋಜನೆ ಅನುಕೂಲಕ್ಕಾಗಿ 9 ಹೋಬಳಿಗಳನ್ನು ನಾವು ಈಗಾಗಲೇ ಮಾಡಿಕೊಂಡಿದ್ದೇವೆ. ಹಾಗಾದರೆ ನಮ್ಮ ತಾಲೂಕಿನಲ್ಲಿ ಈಗಾಗಲೇ 3241 ಸಂಘಗಳಿದ್ದಾವೆ. ನಮ್ಮ ತಾಲೂಕಿನ ಎಷ್ಟು ಸಂಘಗಳಿದ್ದಾವೆ? 3241 ಸ್ವಸಹಾಯ ಸಂಘ ಹಾಗೂ ಪ್ರಗತಿ ಬಂದ ಸ್ವಸಹಾಯ ಸಂಘಗಳಿದ್ದಾವೆ. 25,000 ಯೋಜನೆಯ ಫಲಾನುಭವಿ ಸದಸ್ಯರಿದ್ದಾರೆ ನಮ್ಮ ತಾಲೂಕಿನಲ್ಲಿ. ಎಷ್ಟು? 25,000 ಫಲಾನುಭವಿಗಳಿದ್ದಾರೆ. ಇದರಲ್ಲಿ ಈಗಾಗಲೇ ನಾವು ತಾಲೂಕಿನಲ್ಲಿ ಬೇರೆ ಬೇರೆ ಸದಸ್ಯರ ಬೇಡಿಕೆ ಅನುಗುಣವಾಗಿ, ಅದರ ಜೊತೆಯಲ್ಲಿ ಅವರ ಮೂಲಸೌಕರ್ಯಕ್ಕೆ ಅನುಗುಣವಾಗಿ ಬೇಕಾದಂಥ ಪ್ರಗತಿ ನಿಧಿ ವ್ಯವಸ್ಥೆಯನ್ನು ಮಾಡಿಕೊಂಡು ಅವರ ಉದ್ದೇಶಗಳನ್ನು ಅವರು ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಕೃಷಿ ಕಾರ್ಯಕ್ರಮಗಳಲ್ಲಿ ಈಗಾಗಲೇ ನಾವು 10 ಲಕ್ಷ ಅನುದಾನವನ್ನು ಬೇರೆ ಬೇರೆ ಚಟುವಟಿಕೆಗಳಿಗೆ ನಾವು ಸದಸ್ಯರ ಅಕೌಂಟಿಗೆ ನೇರವಾಗಿ ಜಮೆ ಮಾಡುವಂಥ ಕೆಲಸವನ್ನು ಧರ್ಮಸ್ಥಳ ಸಂಸ್ಥೆ ಈಗಾಗಲೇ ಮಾಡಿದೆ. ಇನ್ನೂ ಕೂಡ ಈ ವರ್ಷದಲ್ಲಿ ನಾವು 2 ಲಕ್ಷ ಅನುದಾನವನ್ನು ಈಗಾಗಲೇ ಫಲಾನುಭವಿ ಅಕೌಂಟಿಗೆ ಜಮೆ ಮಾಡ್ತಾನೆ ಇದ್ದೇವೆ. ಅದರ ಜೊತೆಯಲ್ಲಿ ಉತ್ತಮ ಕೃಷಿ ಮಾಡುವಂಥ ಎಲ್ಲ ಫಲಾನುಭವಿಗಳಿಗೆ ಬೇರೆ ಬೇರೆ ತಾಲೂಕುಗಳಲ್ಲಿ ಅಭಿವೃದ್ಧಿ ಹೊಂದಂಥ ರೈತರ ಕುಟುಂಬಗಳಿಗೆ, ಕೃಷಿ ತಾಕುಗಳಿಗೆ, ಅವರ ತೋಟಗಳಿಗೆ ನಾವು ಇಲ್ಲಿಯ ಫಲಾನುಭವಿಗಳನ್ನು ಬೇರೆ ಬೇರೆ ತಾಲೂಕಿಗೆ ಕರೆದುಕೊಂಡು ಹೋಗಿ ಅವರಿಗೆ ಅಲ್ಲಿ ತೋರಿಸುವಂಥ ಕೆಲಸ. ಯಾಕೆ ಇದರ ಉದ್ದೇಶ ಅಂತ ಕೇಳಿದರೆ, ಅಲ್ಲಿ ಮಾಡಿದ ಕೃಷಿಗಳನ್ನು ತಮ್ಮ ಗ್ರಾಮದಲ್ಲಿ ಕೂಡ ಅನುಷ್ಠಾನ ಮಾಡಬೇಕನ್ನೋ ಉದ್ದೇಶಕ್ಕೆ ಈ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ನಮ್ಮೆಲ್ಲ ತಾಯಂದಿರಿಗೆ ಉತ್ತಮ ಶಿಸ್ತು, ಸಂಸ್ಕೃತಿ, ಸಂಸ್ಕಾರ ಇದೆಲ್ಲ ಒಳ್ಳೆಯ ಗುಣಗಳಿರುವಂಥ ನಮ್ಮ ಈ ಒಂದು ತಾಲೂಕಿನಲ್ಲಿ ತಾಯಂದಿರಿಗೆ ಅನುಕೂಲ ಆಗುವಂಥ ದೃಷ್ಟಿಯಿಂದ ಹೇಮಾವತಿ ಅಮ್ಮನವರು ಜ್ಞಾನ ವಿಕಾಸ ಮಹಿಳಾ ಕಾರ್ಯಕ್ರಮವನ್ನು ಕೂಡ ಪ್ರಾರಂಭ ಮಾಡಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷರು ಶ್ರೀಮತಿ ಹೇಮಾವತಿ ಹೆಗಡೆಯವರು. ನಮ್ಮ ತಾಲೂಕಿನಲ್ಲಿ ಈಗಾಗಲೇ 25 ಜ್ಞಾನ ವಿಕಾಸ ಕೇಂದ್ರಗಳು ನಮ್ಮ ತಾಲೂಕಿನಲ್ಲಿ ಇದ್ದಾವೆ. ಅದರಲ್ಲಿ 125 ಸಂಘಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಇದರ ಅಡಿಯಲ್ಲಿ ವಾತ್ಸಲ್ಯ ಮನೆ ಅಂದರೆ ನಿರ್ಗತಿಕರ ಮಾಸಾಸನ ನಮ್ಮ ತಾಲೂಕಿನಲ್ಲಿ ಈಗಾಗಲೇ 60 ಫಲಾನುಭವಿಯವರಿಗೆ ನಿರ್ಗತಿಕರ ಮಾಸಾಸನ ಅಂದ ತಕ್ಷಣ ಯಾರಿಲ್ಲ, ಒಂದು ದಿನದ ಊಟಕ್ಕೂ ಕೂಡ ಸಮಸ್ಯೆ ಇರುವಂಥ ಒಂದು ಫಲಾನುಭವಿಯವರಿಗೆ ನಿರ್ಗತಿಕರ ಮಾಸಾಸನ ಅಂತೇಳಿ ನಮ್ಮ ತಾಲೂಕಿನಲ್ಲಿ ಈಗಾಗಲೇ 60 ಫಲಾನುಭವಿಗಳಿಗೆ ತಿಂಗಳಿಗೆ 60,000 ಹಾಗೆ ಅವರಿಗೆ ಕೈಗೆ ತಲುಪಿಸುವಂಥ ಕೆಲಸವನ್ನು ಧರ್ಮಸ್ಥಳ ಯೋಜನೆ ಮಾಡ್ತಿದೆ ಅಂತ ಹೇಳಲಿಕ್ಕೆ ಭಾರಿ ಸಂತೋಷ ಪಡ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ಪೂರ್ತಿ ಮನೆ ಇಲ್ಲದ ಫಲಾನುಭವಿಗಳನ್ನು ನಾವು ಸರ್ವೆ ಆಧಾರದಲ್ಲಿ ನಮ್ಮ ಜ್ಞಾನ ವಿಕಾಸದ ಸಿಬ್ಬಂದಿಯವರು, ಅಲ್ಲಿಯ ಸೇವಾ ಪ್ರತಿನಿಧಿಯವರ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರ ಹಾಗೂ ಊರಿನ ಮುಖಂಡರ ಎಲ್ಲ ಸಹಕಾರದೊಂದಿಗೆ ಅವರಿಗೆ ಮನೆ ಮಾಡಿಕೊಡುವಂಥ 1,90,000 ರೂಪಾಯಿ, ಹತ್ರ 2 ಲಕ್ಷ ಹಣವನ್ನು ಖರ್ಚು ಮಾಡಿ ಈಗಾಗಲೇ ತಾಲೂಕಿನಲ್ಲಿ 2 ಮನೆ ನಿರ್ಮಾಣ ಮಾಡಿಕೊಟ್ಟಿದ್ದೇವೆ. ಇದರ ಜೊತೆಯಲ್ಲಿ ಈಗಾಗಲೇ ನಮ್ಮ ಕಾದ್ರೋಳಿ ವಲಯದ ಹುಲಿಕಟ್ಟಿ ಗ್ರಾಮದಲ್ಲಿ ಈ ವರ್ಷ ಕೂಡ ನಾನು ಮನೆ ನಿರ್ಮಾಣವನ್ನು ಒಂದು ಫಲಾನುಭವಿಗಳಿಗೆ ಮಾಡಿ ಕೊಡ್ತಾ ಇದ್ದೇವೆ. ಮುಂದಿನ ತಿಂಗಳಲ್ಲಿ ನಾವು ಹಸ್ತಾಂತರ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಇದರ ಜೊತೆಯಲ್ಲಿ ಕೌಶಲ್ಯಾಭಿವೃದ್ಧಿ ತರಬೇತಿ ಅವರಿಗೆ ಹೊಲಿಗೆ ಆಸಕ್ತಿ ಇದೆ. ನಾವು ಅವರಿಗೆ 1 ತಿಂಗಳ ಅಥವಾ 3 ತಿಂಗಳ ಅವರಿಗೆ ಕನಿಷ್ಠ 30 ರಿಂದ 40 ತಾಯಂದಿರಿಗೆ ಹೊಲಿಗೆ ತರಬೇತಿಯನ್ನು ನಾವು ಮಾಡ್ತೇವೆ. ಈಗಾಗಲೇ ನಾವು ಇದನ್ನು ನೇಗಿನಾಳ ವಿಭಾಗದಲ್ಲಿ ನಾವು ಮಾಡ್ತಾ ಇದ್ದೇವೆ. ಕಳೆದ ವರ್ಷ MK ಹುಬ್ಳಿ ವಿಭಾಗದಲ್ಲಿ ಮಾಡ್ತೇವೆ. ಪ್ರತಿ ವರ್ಷಕ್ಕೆ ಒಂದೊಂದು ಕಾರ್ಯಕ್ರಮ ಇರುವಾಗ ಪ್ರತಿಯೊಂದು ವಲಯಗಳನ್ನು ಅಥವಾ ಹೋಬಳಿಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಈ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ವಿಮಾ ಕಾರ್ಯಕ್ರಮ, ಪ್ರಗತಿ ರಕ್ಷಾ ಕವಚ ಅಂತುವಂಥ ವಿಮಾ ಕಾರ್ಯಕ್ರಮವನ್ನು ಕೂಡ ನಾವು ಇಲ್ಲಿ ಮಾಡ್ತಾ ಇದ್ದೇವೆ. ಸಾಲ ಪಡೆದ ಸದಸ್ಯರು ಹಾಗೂ ಅವರ ವಿನಿಯೋಗ ಮಾಡುವಂಥ ಸದಸ್ಯರು ಅಂದರೆ ಗಂಡ ಅಥವಾ ಸಾಲ ತಗೊಂಡ ಹೆಂಡತಿಗೆ ವಿಮೆ ಮತ್ತು ಹೆಂಡತಿ ಸಾಲ ತಗೊಂಡ ಗಂಡ ಹೆಂಡತಿ ಇಬ್ಬರು ಕೂಡ ವಿಮೆ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಯಾಕಂದರೆ ಈಗಿನ ಸಂದರ್ಭ ಹೇಗಿದೆ ಅಂತ ಕೇಳಿದರೆ, ಈ ಕ್ಷಣ ಮಾತ್ರ ನಮ್ಮದು, ಜೀವನ ಅಂತ ಹೇಳುವಂಥದ್ದನ್ನು ಈ ಕ್ಷಣ ಮಾತ್ರ ನಮ್ಮದು. ಬೆಳಿಗ್ಗೆ ನೋಡಿದವನು ಮಧ್ಯಾಹ್ನ ಇರಲ್ಲ, ಮಧ್ಯಾಹ್ನ ನೋಡಿದವರು ಸಂಜೆ ಇರಲ್ಲ ಅನ್ನೋ ದೃಷ್ಟಿಯಿಂದ
ಪ್ರಗತಿ ನಿಧಿ ಕೊಡುವಾಗಲೇ ಅವರಿಗೆ ಇನ್ಸೂರೆನ್ಸ್. ಈಗ ನಾವು ಶೋರೂಮಿಗೆಲ್ಲ ಬೈಕೆಲ್ಲ ನಾವು ತಗೋತೇವೆ, ಗಾಡಿ ತಗೋತೇವೆ ಶೋರೂಮಲ್ಲಿ. ಅವ್ರು ಏನು ಮಾಡ್ತಾರೆ ಅಂತ ಕೇಳಿದರೆ, ಇನ್ಸೂರೆನ್ಸ್ ಆಗದೆ ಗಾಡಿಯನ್ನು ನಮ್ಮ ಕೈಗೆ ಹಸ್ತಾಂತ ಅನುಗುಣವಾಗಿ ಈ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಇದರಲ್ಲಿ ಕೂಡ ನಾವು ಆರೋಗ್ಯ ಕ್ಲೈಮ್ 1,40,00,000 ಅನುದಾನವನ್ನು ಕ್ಲೈಮ್ ಅಂದರೆ ಮರಣ ಹೊಂದಿದ ಸದಸ್ಯರಿಗೆ ನಾವು ಈ ಸೌಲಭ್ಯನ ಪೂಜೆ ಒದಗಿಸಿಕೊಟ್ಟಿದ್ದಾರೆ ಅಂತ ಹೇಳಿಕ್ಕೆ ಭಾಳ ಸಂತೋಷ ಪಡ್ತಾ ಇದ್ದೇನೆ. ಅದರ ಜೊತೆಯಲ್ಲಿ 299 ರೂಪಾಯಿ ಆರೋಗ್ಯ ವಿಮೆ ಕಾರ್ಯಕ್ರಮ, 299 ರೂಪಾಯಿ 1 ವರ್ಷಕ್ಕೆ ಅದನ್ನು ತುಂಬಿಸಿ ಗಂಡ ಮತ್ತು ಹೆಂಡತಿಗೆ 1 ವರ್ಷದಲ್ಲಿ ಅನಾರೋಗ್ಯ ಸಮಸ್ಯೆ ಅಥವಾ ಬೇರೆ ಬೇರೆ ಕಾಯಿಲೆಗಳು ಸಂಬಂಧಿಸಿದಂತೆ ಆಸ್ಪತ್ರೆಗೆ ನಿಗದಿಪಡಿಸಿದ ಆಸ್ಪತ್ರೆಯಲ್ಲಿ ಅವರು ದಾಖಲಾತಿ ಆಗಿ ಚಿಕಿತ್ಸೆಯನ್ನು ಪಡೆದುಕೊಂಡ್ರೆ 20,000ವರೆಗೆ ನಾವು ಅವರಿಗೆ ಸೌಲಭ್ಯವನ್ನು ಕೊಡಿಸುವಂಥ ವ್ಯವಸ್ಥೆಯನ್ನು ಕೂಡ ನಾವು ಈಗಾಗಲೇ ಮಾಡಿಕೊಂಡಿದ್ದೇವೆ. ಅಲ್ಲಿ ಕೂಡ ನಾವು 8 ಲಕ್ಷ ಅವರಿಗೆ ಸೌಲಭ್ಯವನ್ನು ನಾವು ಪ್ರಸ್ತುತ ವರ್ಷದಲ್ಲಿ ಕೊಡಿಸ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಮೈಕ್ರೋ ಬಚತ್, ಭೀಮಾ ಜ್ಯೋತಿ, ಬೇರೆ ಬೇರೆ ಇನ್ಸೂರೆನ್ಸ್ಗಳನ್ನು ನಾವು ಅವರಿಗೆ ಮಾಡಿಕೊಡ್ತೇವೆ. ಇದರ ಉದ್ದೇಶ ಅಂತ ಕೇಳಿದರೆ, ಒಂದು ಅವರ ಜೀವದ ಭದ್ರತೆ, ಇನ್ನೊಂದು ಸಾಲಕ್ಕೆ ಭದ್ರತೆ, ಎರಡೂ ಕೂಡ ಅನುಕೂಲ ಆಗುವ ದೃಷ್ಟಿಯಿಂದ ನಾವು ವ್ಯವಸ್ಥೆ ಮಾಡಿಕೊಡ್ತಿದ್ದೇವೆ. ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ ಅಂತ ಹೇಳಿದರೆ ಶಾಲೆಯ ಕಟ್ಟಡ ಮತ್ತು ದೇವಸ್ಥಾನ ಜೀರ್ಣೋದ್ಧಾರ, ತಾಲೂಕಿನಲ್ಲಿ ಮಾಸಾಸನ ಫಲಾನುಭವಿ, ಅದರ ಜೊತೆಗೆ ಸುಜ್ಞಾನಿಧಿ ಶಿಷ್ಯ ವೇತನ, ಅದರ ಜೊತೆಯಲ್ಲಿ ಯಾವುದು ನಮ್ಮ ಮರಣ ಹೊಂದಿದ ಸೆಲೆಕಾನ್ ಚೇಂಬರ್ ಯಾವುದು ಮಾಡಿಕೊಡುವಂಥ ವ್ಯವಸ್ಥೆಯನ್ನು ಕೂಡ ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ವ್ಯವಸ್ಥೆ ಇದೆ. ಅದರ ಜೊತೆಯಲ್ಲಿ ಈ ವರ್ಷಕ್ಕೆ ನಾವು 10 ಶಾಲೆಗಳಿಗೆ ಸುಮಾರು 1 ಲಕ್ಷ ಅನುದಾನವನ್ನು ಈ ವರ್ಷ ನಾವು ಸಂಸ್ಥೆಯಿಂದ ನಾವು ಒದಗಿಸಿಕೊಟ್ಟಿದ್ದೇವೆ. ಜೊತೆಗೆ ಇದುವರೆಗೆ ತಾಲೂಕಿನಲ್ಲಿ 50 ದೇವಸ್ಥಾನಗಳಿಗೆ 2 ಕೋಟಿ ಅನುದಾನವನ್ನು ಪೂಜ್ಯರು ಕಳಿಸಿಕೊಟ್ಟಿದ್ದಾರೆ. ಎಷ್ಟು? 50 ದೇವಸ್ಥಾನಗಳಿಗೆ ಕಿತ್ತೂರು ತಾಲೂಕಿನಲ್ಲಿ 2 ಕೋಟಿ ಅನುದಾನವನ್ನು ಕಳಿಸಿಕೊಟ್ಟಿದ್ದಾರೆ. ಇತ್ತೀಚೆಗೆ ನಮ್ಮ ಹಂಸಿಕಟ್ಟೆ ಗ್ರಾಮದಲ್ಲಿ ಕೂಡ ವಿಠಲ್ ರುಕ್ಮಿಣಿ ದೇವಸ್ಥಾನಕ್ಕೂ ಕೂಡ 1.5 ಲಕ್ಷ ಅನುದಾನವನ್ನು ಪೂಜ್ಯರು ಪ್ರಸಾದ ರೂಪದಲ್ಲಿ ಕಳಿಸಿಕೊಟ್ಟಿದ್ದಾರೆ ಅಂತ ಹೇಳಿಕ್ಕೆ ಬಹಳ ಸಂತೋಷ ಪಡ್ತಾ ಇದ್ದಾರೆ. ನಿಜವಾಗಿಯೂ ಧರ್ಮ ಅನ್ನೋದು ಉಳಿತೈತಿ. ಸರ್ಕಾರ ಮಾಡದಂಥ ವ್ಯವಸ್ಥೆ ನಡೆಸಿದಾರು ಅಜ್ಜಗಳು ಮತ್ತು ನಮ್ಮ ಆಫೀಸರ್ನು ಭಾಳ ಒಳ್ಳೆಯವ್ರದಾರ. ಧರ್ಮಾಧಿಕಾರಿ ಅಂತಂದ್ರೆ ಮಂಜುನಾಥನ ನಮಗೆ ಹೆಸರು ಮಾಡಕ್ಕೆ ಕಾರ್ಯಕ್ರಮ ಮಾಡಕ್ಕೆ ಹಚ್ಚಿದಾನು. ಆ ಥರದ ತಾನೆಲ್ಲರೂ ಇವತ್ತಿನ ದಿವಸ ನಮ್ಮಲ್ಲಿರ್ತಕ್ಕಂಥ ದುಶ್ಚಟಗಳನ್ನು ಬಿಟ್ಟು ಕಾರಣ ನಮ್ಮ ಹಿಂಸಾರ ಬಾಳೆ ಮಾಡ್ಕೊಳ್ಳೋ ಅಂತ ಹೇಳ್ತಾರೆ, ಶಪಥ ಮಾಡ್ತಾರೆ ಎಲ್ಲರೂ ಮನೆಗೆ ಹೋಗ್ಬೇಕಂತ ಹೇಳ್ತಾರೆ. ತಮ್ಮಲ್ಲಿ ವಿನಂತಿಸಿ ಮತ್ತು ಸಂಘಟನಾ ಕಾರ್ಯದರ್ಶಿಗಳು, ಹೆಣ್ಣು ಮಕ್ಕಳಿಗೂ ಮತ್ತು ಪದಾಧಿಕಾರಿಗಳಿಗೂ ನನ್ನ ನಮಸ್ಕರಿಸುತ್ತಾ ನಾನು 2 ಮಾತುಗಳನ್ನು. ಇವತ್ತು ಮಂಜುನಾಥ ಸ್ವಾಮಿ ಅಂತಂದ್ರೆ ಸಾಕ್ಷಾತ್ ಪರಮಾತ್ಮನ ಅವತಾರವೇ ಮಂಜುನಾಥ ಸ್ವಾಮಿ ಅಂತ ನಾವು ಕರಿತೀವಿ. ಆ ಶಿವನಿಗೆ ಸಹಸ್ರ ಬಿಲ್ವಾರ್ಚನೆ ನಮ್ಮ ಅಧಿಕಾರವನ್ನು ಹಸ್ತಾಂತರವನ್ನ ಮಾಡತಕ್ಕಂಥ ಕಾರ್ಯಕ್ರಮವನ್ನ ಇವತ್ತಿನ ದಿವಸ ಹಮ್ಮಿಕೊಂಡಿರ್ತಕ್ಕಂಥದ್ದು. ಧರ್ಮಸ್ಥಳ ಈ ಗ್ರಾಮಾಭಿವೃದ್ಧಿ ಅಂತಕ್ಕಂಥ ಇದೇನು ಸಂಘ ಒಂದು ಹುಟ್ಕೊಂತಲ್ಲ, ಈ ಸಂಘ ಹುಟ್ಕೊಂಡಿದ್ದ ನಂತರದಲ್ಲಿ ಹೆಣ್ಣು ಮಕ್ಕಳಿಗೆ ಸ್ವತಂತ್ರ ಸಿಕ್ಕಂತಾಯ್ತು ಅನ್ನುವಂಥ ಭಾವ ನನ್ನೊಳಗೆ ಹುಟ್ಕೊಂಡದ್ದು. ಯಾಕಂತಂದ್ರೆ ಹೆಣ್ಣಲ್ಲ, ಹೆಣ್ಣು ರಕ್ಕಸಿ ಅಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಚನ್ನಮಲ್ಲಿಕಾರ್ಜುನ ಅಂತ ಹೇಳಿ ಅಕ್ಕ ಮಹಾದೇವಿಯವರು ಬರೀತಾರೆ. ಎಷ್ಟು ಅದ್ಭುತವಾಗಿ ಬರೀತಾರೆ ಅಂದ್ರೆ ಅಕ್ಕ ಮಹಾದೇವಿಯವರು 12ನೇ ಶತಮಾನದಲ್ಲಿ ಬಸವಾದಿ ಶಿವಶರಣರು ಮಾಡಿರ್ತಕ್ಕಂಥ ಕಾರಣ ಅದೇ. ಏನಂತಂದ್ರೆ ಹೆಣ್ಣು ಮಕ್ಕಳಿಗೆ ಸ್ವತಂತ್ರ ಸಿಗಬೇಕು ಅನ್ನುವಂಥ ಉದ್ದೇಶದಿಂದ ಅನೇಕ ವಚನ ಸಾಹಿತ್ಯಗಳನ್ನ ಹುಟ್ಟು ಹಾಕಿದ್ರು ಬಸವಾದಿ ಶಿವಶರಣರು. ಅನೇಕ ಸುಧಾರಣೆಗಳನ್ನ ತರುವುದಕ್ಕೆ ಪ್ರಯತ್ನ ಮಾಡಿದ್ರು. ಆದರೆ ಜಾತಿ ಭೇದವಿಲ್ಲದೆ ಸರ್ವ ಜನಾಂಗದ ಶಾಂತಿಯ ತೋಟ ಅದು ಧರ್ಮಸ್ಥಳ ಸಂಘ ಅನ್ನುವ ರೀತಿಯೊಳಗಡೆ ತಾವೆಲ್ಲರೂ ಕೂಡ ಕಾರ್ಯವನ್ನ ಮಾಡ್ತಾ ಇದ್ದಾರಲ್ಲ, ಇದು ಬಹಳಷ್ಟು ಹೆಮ್ಮೆಯ ವಿಚಾರ. ಯಾಕಂತಂದ್ರೆ ಇಲ್ಲಿ ಯಾವುದೇ ಜಾತಿ ಭೇದವನ್ನ ಮಾಡೋದಿಲ್ಲ. ಇಲ್ಲಿ ಎಲ್ಲರಿಗೂ ಕೂಡ ಸಮಾನ ಹಕ್ಕನ್ನ ನೀಡಿರ್ತಕ್ಕಂಥ ಒಂದು ಸಂಘ ಅದು ಧರ್ಮಸ್ಥಳ ಸಂಘ ಅಂತ ಹೇಳಿ ಬಹಳಷ್ಟು ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಅನೇಕ ಜನ ಮಾತನಾಡುವಂತ ಸಂದರ್ಭದೊಳಗಡೆ ಹೇಳಿದ್ರು, ಧರ್ಮೋ ರಕ್ಷತಿ ರಕ್ಷತಃ ಅಂತ ಹೇಳಿ. ಧರ್ಮವನ್ನ ನಾವು ರಕ್ಷಣೆ ಮಾಡಿದ್ರೆ ಧರ್ಮ ನಮ್ಮನ್ನ ರಕ್ಷಣೆ ಮಾಡ್ತದೆ ಅಂತ ಹೇಳಿ. ಹೆಣ್ಣು ಮಕ್ಕಳಿಗೆ ಯಾಕೆ ನಾನು ನೋಡದೆ ಇಲ್ಲಿ ಅಧಿಕಾರ ಹಸ್ತಾಂತರ ಮಾಡೋದಾಗಿರ್ಬೋದು, ಮತ್ತೆ ಅಲ್ಲಿ ಪೂಜೆ ಮಾಡುವಂತ ಸಂದರ್ಭದೊಳಗೆ ಪುರೋಹಿತರು ಮಾಡ್ತಾ ಇದ್ರು. ಪುರೋಹಿತರು ಪೂಜೆ ಮಾಡಿದ ನಂತರದಲ್ಲಿ ಮಂಗಳಾರತಿ ಮಾಡುವಂತ ಸಂದರ್ಭದೊಳಗಡೆ ನಿಮಗೊಂದು ಮಾತನ್ನ ಹೇಳಿದ್ರು, ಎಲ್ಲರೂ ಏನ್ ಮಾಡ್ರಿ ಸೆರಗನ್ನು ಮೇಲ್ ಹಾಕೊಡ್ರಿ ಅಂತ ಹೇಳಿದ್ರು. ಇದು ನಮ್ಮ ಸನಾತನ ಧರ್ಮದಲ್ಲಿರ್ತಕ್ಕಂಥ ಒಂದು ಸಂಸ್ಕೃತಿ.
ಈ ಸಂಸ್ಕಾರ ಸಂಸ್ಕೃತಿ ಬೆಳಕತ್ತದಪ್ಪ ಅಂತಂದ್ರ ಅದು ಧರ್ಮಸ್ಥಳ ಸಂಘದಿಂದ. ನೀವು ಮನ್ಯಾಗ ಏನಾರ ಕಾರ್ಯಕ್ರಮ ಪೂಜಾ ಮಾಡಕತ್ತಿದ್ರಿ ಅಂತಂದ್ರೆ ಏನ್ ಮಾಡ್ತೀರಿ? ಸುಮ್ಮ ಹಿಂಗ ಆರತಿ ಮಾಡ್ತೀರಿ, ಸುಮ್ಮ ಹೋಗ್ತೀರಿ, ಯಾರು ಸೆರಗನ್ನು ಹೊತ್ಕೊಳ್ಳೋದಿಲ್ಲ. ಇಲ್ಲಿ ಒಂದಿಷ್ಟು ಸಂಸ್ಕಾರದ ಬೀಜವನ್ನು ಕೂಡ ಬಿತ್ತುತ್ತಾ ಇದ್ದಾರೆ ಅಂತಂದ್ರೆ ನಿಜಕ್ಕೂ ಕೂಡ ಹೆಮ್ಮೆ ಆಗ್ತದೆ. ಇದರಿಂದ ಸಂಸ್ಕಾರ ಸಂಸ್ಕೃತಿ ಅಂತಕ್ಕಂಥದ್ದು ಉಳಿತಾ ಇದೆ ಅಂತಂದ್ರ ಇಂಥ ಒಂದಿಷ್ಟು ಮಠಮಾನ್ಯಗಳಿಂದ, ಇಂಥ ಒಂದಿಷ್ಟು ಸಂಘ ಅಭಿವೃದ್ಧಿಯ ಸಂಸ್ಥೆಗಳಿಂದ ಅನ್ನುವಂತಹ ಮಾತನ್ನ ನಾವು ತಿಳ್ಕೊಳ್ಬೇಕು. ಇಲ್ಲಿ ನಾವು ಕೇವಲ ಸಾಲವನ್ನು ತಗೊಳ್ಳೋದಕ್ಕೆ ಅಷ್ಟೇ ಅಲ್ಲ, ನಾವು ಒಂದಿಷ್ಟು ಸಾಮಾಜಿಕ ಸೇವೆಯನ್ನು ಕೂಡ ಮಾಡಲಿಕ್ಕೆ ಸಿದ್ಧರಾಗಿದ್ದೀವಿ ಅನ್ನುವಂಥ ಭಾವ ನಮ್ಮೊಳಗೆ ಬರಬೇಕು. ಅಂತಹ ಕಾರ್ಯಚಟುವಟಿಕೆಗಳನ್ನು ನಾವು ಕೂಡ ಮಾಡ್ತಾ ಹೋಗೋಣ ಅನ್ನುವಂಥ ಶಪಥವನ್ನ ನಾವೆಲ್ಲರೂ ಕೂಡ ಮಾಡಬೇಕಾಗಿರೋದ್ರಿಂದ ಕೇವಲ ಇದು ಸಾಲಕ್ಕೆ ಮಾತ್ರ ಸೀಮಿತ ಆಗಿರಬಾರದು. ಈಗ ಶಿವನಾಮ ಸ್ಮರಣೆ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರಲ್ಲ, ಇದೊಂದಿಷ್ಟು ಧಾರ್ಮಿಕತೆ ಕೂಡ ನಮ್ಮಲ್ಲಿ ಬೆಳಿಬೇಕು ಅನ್ನುವಂಥ ಉದ್ದೇಶದಿಂದ ನಮ್ಮ ಚನ್ನಬಸವದೇವರು ಬಹಳಷ್ಟು ಚೆನ್ನಾಗಿ ಹೇಳಿದ್ರು. ಹರಶಂಭೋ ಮಹಾದೇವ ವಿರೂಪಾಕ್ಷ ತ್ರಿಲೋಚನ ದಯಾಸಿಂಧು ದೀನಬಂಧು ರಕ್ಷ ರಕ್ಷ ಮಹೇಶ್ವರ ಅಂತ ಹೇಳಿ ಆ ಪರಮಾತ್ಮನನ್ನ ನಾವು ಸ್ಮರಿಸಿದ್ರೆ ಏನು ಬಿಲ್ವಪತ್ರಿಯನ್ನ ಏಕ ಬಿಲ್ವಪತ್ರಿ ಅಂದ್ರ 3 ದಳದ ಪತ್ರಿಯನ್ನ ಒಂದು ಪತ್ರಿಯನ್ನ ಏರಿಸಿದಾಗ ಎಷ್ಟೆಲ್ಲ ಪುಣ್ಯಗಳು ನಮಗೆ ಸಿಗುತ್ತವಲ್ಲ, ಅಂಥದ್ರಲ್ಲಿ ಸಾವಿರಾರು ಪತ್ರಿಗಳನ್ನ ಏರಿಸಿದಾಗ ನಮ್ಗೆ ಎಷ್ಟೆಲ್ಲ ಪುಣ್ಯ ಬರಲಿಕ್ಕಿಲ್ಲ ಅನ್ನುವಂಥ ಮಾತನ್ನ ಹೇಳಿದ್ರು. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿವರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ ಅಂತ ಹೇಳಿದ್ರು. ಎಷ್ಟು ಅದ್ಭುತವಾಗಿದೆ ನೋಡಿ ಶ್ಲೋಕ. ಇದನ್ನು ಬೆಳೆಸ್ತಾ ಹೋದ್ರೆ ಒಂದು ದಿವಸ ಕೂಡ ಆಗೋದಿಲ್ಲ, ಅಷ್ಟು ಅದ್ಭುತವಾಗಿರ್ತಕ್ಕಂಥ ಶ್ಲೋಕ. ಇಲ್ಲಿ ಅನೇಕ ಶಿವನಿಗೆ ಏನೆಲ್ಲ ಪ್ರಭಾವ ಎನ್ನುವಂತ ಮಾತನ್ನ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭಾಶೀರ್ವಾದವನ್ನ ತಿಳಿಸ್ತಾ 12 ಮಾತುಗಳನ್ನು ಗುರುವಿನ ಪಾದಕ್ಕೆ ರಚಿಸ್ತಾ ಓಂ ಶಾಂತಿ.